ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಯಾವುದೇ ಡಿಲೇ ಇಲ್ಲದಂಗೆ KL ರಾಹುಲ್ ಕ್ಯಾಪ್ಟನ್ಸಿಲಿ ಮೊದಲನೇ ಬಾರಿಗೆ ಟಾಸ್ ಗೆದ್ಬಿಟ್ಟವ್ರಪ್ಪೋ. ಈ ಸೀರೀಸಲ್ಲಿ ಟಾಸ್ ಸೋತಿ ಬರೀ ಸೀರೀಸ್ ಮಾತ್ರ ಅಂತಲ್ಲ, ಲಾಸ್ಟ್ 20 ಮ್ಯಾಚ್ ODIs ಅಂತ ಬಂದಾಗ ಶುಭ್ಮನ್ ಗಿಲ್ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಎಲ್ಲ ಟಾಸ್ ಸೋತೇ ಇರೋರು. ಇವಾಗ ನೋಡಿ ಬ್ರೇಕ್ ಕೊಟ್ಟಿದ್ರೆ ಟ್ರೆಂಡಿಗೆ ಬ್ರೇಕ್ನ ಕೊಟ್ಟಿರುವಂಥದ್ದು KL ರಾಹುಲ್. ಇವತ್ತು ಟಾಸ್ಗಿನ ಮುಂಚೆ ಡಗೌಟಿಂದ ನಡ್ಕೊಂಬರೋಂಥ ಟೈಮಲ್ಲಿ ನಾನು ಫ್ರೀ ಹ್ಯಾಂಡಲ್ ಇರಬೇಕು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ಅಂತ ಇವತ್ತು ಡ್ಯಾನ್ಸ್ ಆಡ್ಕೊಂಡು KL ರಾಹುಲ್ ಅವರು ಇದಕ್ಕೆ ಬಂದಿದ್ದು, ಪಿಚ್ ಮಧ್ಯೆ ಬಂದಿದ್ದು ಟಾಸ್ ಹಾಕೋದಕ್ಕೆ. ಸೊ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ, ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದು. ಇನ್ಮೇಲೆ ಟಾಸ್ ಗೆಲ್ಲಬೇಕು ಅಂದರೆ KL ರಾಹುಲ್ ಅವರು ಡ್ಯಾನ್ಸ್ ಆಡ್ಕೊಂಡು ಬರಬೇಕು ಅನ್ನೋ ಕಾಣಿಸುತ್ತೆ. ಒಂಥರ ತಲೆಯಲ್ಲಿ ಏನೂ ಇಲ್ದಂಗೆ ಖಾಲಿ ಇಟ್ಕೊಂಡು ಬರಬೇಕು, ಅವಾಗ ಮಾತ್ರ ಟಾಸ್ ಗೆಲ್ಲಬೇಕು ಅಂತ ಬಂದರೆ ಟಾಸ್ ಗೆಲ್ಲಲ್ಲ. ಟಾಸ್ ಏನಾದರೂ ಪರವಾಗಿಲ್ಲ ಅನ್ಕೊಂಡ್ ಬಂತು ಅಂತಂದ್ರೆ ಟಾಸ್ನ ಗೆಲ್ತಾರೆ ಅಂತ ಕಾಣಿಸುತ್ತೆ. ಆ ಟಾಸ್ ಗೆದ್ಮೇಲೆ ಒಂದು ಸೆಲೆಬ್ರೇಷನ್ ಇತ್ತಲ್ಲ, ಅದನ್ನಂತೂ ಮರೆಯಂಗಿಲ್ಲ. ಅಪ್ಡೇಟ್ ನಂಬರ್ 2, ರವಿಚಂದ್ರನ್ ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2027 ವರ್ಲ್ಡ್ ಕಪ್ಗೆ ನನ್ನ ಅನಿಸಿಕೆ ಪ್ರಕಾರ ನಾನು ಪರ್ಸನಲಿ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇಬ್ಬರನ್ನು ಕೂಡ ಓಪನ್ ಮಾಡಿಸ್ತೀನಿ. ಋತುರಾಜ್ ಗಾಯಕ್ವಾಡ್ ನಂಬರ್ 3 ಆಡಿಸ್ತೀನಿ. ನಂಬರ್ 4 ಶ್ರೇಯಸ್ ಅಯ್ಯರ್, ಬೇಕಾದ್ರೆ ತಿಲಕ್ ವರ್ಮಾ ಅವರು ಇವರು ಬೇಕಾದ್ರೆ ಮ್ಯಾನೇಜ್ ಮಾಡ್ಕೊಬೋದು. KL ರಾಹುಲ್ ಹಂಗೆ ಹಿಂಗೆ. ತಿಲಕ್ ವರ್ಮಾ ಏನು ಮೇನ್ ಅಲ್ಲ, ಇವ್ರನ್ನ ಸುಮ್ಮನೆ ಹಾಕೊಂಡಿರುವಂಥದ್ದು. ಶ್ರೇಯಸ್ ಅಯ್ಯರ್ ಇದ್ದಾರೆ, ಜೊತೆಗೆ ಇವ್ರು ಬರೀ ಬೆಟ್ರಾಗಿ ಆಡ್ತಾ ಇರೋದ್ರಿಂದ ಅಂದರೆ ಶುಭ್ಮನ್ ಗಿಲ್ ಎಲ್ಲ ಅವಕಾಶ. ಇವಾಗ ಶುಭ್ಮನ್ ಗಿಲ್ ಹಾಕೊಳ್ಳಬಾರ್ದು ಅಂತ ಹೇಳ್ತಾರೆ ಇವರು, ಅಥವಾ ಶುಭ್ಮನ್ ಗಿಲ್ ನಂಬರ್ 4 ಆಡಿಸ್ಬೇಕು ಅಂತ ಹೇಳ್ತಾವ್ರ, ಶುಭ್ಮನ್ ಗಿಲ್ ನೆಗೆಟ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾರ, ಅಥವಾ ಇವ್ರನ್ನ ಯಶಸ್ವಿ ಜಯಸ್ವಾಲ್ ಕೂಡ ನೆಗೆಟ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾವ್ರ. ಸೊ ಇವ್ರು ಹೇಳೋದು ನೋಡಿದ್ರೆ ಆ ಥರ ಆಯ್ತಪ್ಪ. ಇವ್ರು ಹೇಳೋದು ನೋಡ್ತಾ ಹೋದರೆ ಇವ್ರು ಓಪನ್ ಮಾಡಬೇಕಂತೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ನಂಬರ್ 3 ಗಾಯಕ್ವಾಡ್ ಆಡಬೇಕಂತೆ. ನಂಬರ್ 4 ಇನ್ನು ಶ್ರೇಯಸ್ ಅಯ್ಯರ್ ಬರ್ತಾರೆ. ನಂಬರ್ 5 KL ರಾಹುಲ್ ಬರ್ತಾರೆ. ಇಲ್ಲಿ ಶುಭ್ಮನ್ ಗಿಲ್ಗೂ ಅವಕಾಶ ಇಲ್ಲ, ಯಶಸ್ವಿ ಜಯಸ್ವಾಲ್ಗೂ ಅವಕಾಶ ಇಲ್ಲ, ಆ ಥರ ಹೇಳ್ತವ್ರೆ. ಕ್ಯಾಪ್ಟನ್ನೇ ಕಿತ್ತಾಕ್ಬಿಟ್ರಲ್ಲ ಗುರು, ಪರ್ಮನೆಂಟ್ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ದಾರೆ ಶುಭ್ಮನ್ ಗಿಲ್. ಏನು ಗುಂಡಿಗೆ ಇರಬೇಕು ಇಲ್ಲಿ, ಈ ಥರ ಹೇಳಬೇಕು ಅಂದರೆ ಹೋಗ್ಬಿಟ್ರೆ ರವಿ ಅಶ್ವಿನ್. ಅಪ್ಡೇಟ್ ಮತ್ತೆ ರಿಯಾನ್ ಪರಾಗ್ ಒಂದು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ಸಿ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ, ಬೇರೆಯವ್ರಿಗೆ ಕೊಡಬೇಕು, ಅದು ಇದು ಅಂತವ್ರೆ. ನಿಮಗೇನು ಅನ್ಸತ್ತಪ್ಪ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು: ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಆರ್ ಕ್ಯಾಪ್ಟನ್ಸಿ ರೈಟ್ ನಾವ್. ಇಫ್ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್ ನಾವ್ ಇಟ್ ವಿಲ್ ಮೆಸ್ ಮೀ ಇನ್ ಮೈ ಮೈಂಡ್ ಅಂತ ಹೇಳಿದ್ದಾರೆ. ಏನು ಮೆಸ್ ಆಗ್ಬಿಡುತ್ತೆ ಮೈಂಡಲ್ಲಿ ಇವ್ರಿಗೆ ಗೊತ್ತಿಲ್ಲ ನನಗೆ. ಏನು ಸಂಜು ಸ್ಯಾಮ್ಸನ್ ವರ್ಷಾನುಗಟ್ಟಲೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ ಮೆಸ್ ಆಗೋದಕ್ಕೆ ಏನು ಒಂಥರ ಫ್ರೀ ಹ್ಯಾಂಡಲ್ಲಿ ಇರಬೇಕು. ಇವತ್ತು KL ರಾಹುಲ್ ಹೆಂಗೆ ಟಾಸಿಗೆ ಬಂದರು ಆ ಥರ ಫ್ರೀ ಹ್ಯಾಂಡಲ್ಲಿ ಇರಬೇಕು. ಕೊಟ್ಟರು, ಇಲ್ಲ ಅಂತಂದರೆ ಇಲ್ಲ, ಅಷ್ಟೇನೆ. ಹೌದು, ಅವ್ರು ಅದೇ ಥರನೇ ಹೇಳಿರೋದು, ಅದೇ ಇಂಟೆನ್ಷನ್ ಹೇಳಿರೋದು, ನನಗೆ ಕ್ಯಾಪ್ಟನ್ಸಿ ಬೇಕೇ ಬೇಕು, ಹಂಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿಲ್ಲ ಅಂತ. ಒಟ್ಟಲ್ಲಿ ಬ್ಯಾಕ್ ಹ್ಯಾಂಡಲ್ಲಂತೂ ಖಂಡಿತ ಇದ್ದೇ ಇರುತ್ತೆ ಅವ್ರಿಗೆ ಕ್ಯಾಪ್ಟನ್ಸಿ ಅನ್ನೋದು. ಲಾಸ್ಟ್ ಇಯರ್ ಕೊಟ್ಟಿದ್ರು. ಸೊ ಇಲ್ಲೇನಾದ್ರು ಬೇರೆಯವರಿಗೆ ಕ್ಯಾಪ್ಟನ್ಸಿ ನೋಡ್ಬಿಟ್ರು ಅಂದರೆ ಯಶಸ್ವಿ ಜಯಸ್ವಾಲಿಗೆ ಕೊಡೋ ಥರನೋ, ಅಥವಾ ಬೇರೆ ಇನ್ನೊಬ್ರಿಗೆ ಕೊಡೋ ಥರನೋ, ಇವ್ರಿಗೆ ಹೊಸ್ದಾಗಿ ಬಂದಿದ್ದಾರಲ್ಲಪ್ಪ ಇವಾಗ ರವಿ ಜಡೇಜಾ ಅವರು, ಸೊ ಅವ್ರಿಗೆ ಕೊಡೋ ಥರನೋ ಏನೋ ಮಾಡ್ತು ಅಂತಂದರೆ ಇವರಿಗೆ ಇಷ್ಟು ವರ್ಷ ಆಡಿದ್ರಲ್ಲಪ್ಪ ನನಗೆ ಅಂತ ಸ್ವಲ್ಪ ಗಿರ್ನೌಟ್ ಆಗೋಗ್ಬಿಡ್ತೀರೋ. ಒಟ್ಟಲ್ಲಿ ತಲೆ ಕೆಡ್ಸ್ಕೊಂತ ಇಲ್ಲ ಅಂತ ಹೇಳಿದರೆ, ಬಟ್ ಯಾರೋ ಬ್ಯಾಕ್ ಹ್ಯಾಂಡಲ್ಲಿ ತಲೆ ಕೆಡ್ಸ್ಕೊಂತ ಹೇಳ್ತಾರೆ. ಇನ್ನೇನು ಕೆಲಸ ಇದೆ ಅಲ್ಲಿ? ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟಲ್ಲಿ ಕ್ರಿಕೆಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು, ಇನ್ನೇಂದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾರಲ್ಲಿ ರಿಯಾನ್ ಪರಾಗ್. ಸುಮ್ಮನೆ ಹೇಳ್ತಾರೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ, ಪಂಚಿಂಗ್ ಡೈಲಾಗ್ಗಳು ಕೊಡ್ತಾರೆ. ಅಪ್ಡೇಟ್ ನಂಬರ್ 4, ಸ್ಮೃತಿ ಮಂದನ ಅವರ ಪರ್ಸನಲ್ ಲೈಫಲ್ಲಿ ಏನೇನೇನೋ ಆಗ್ತಾ ಇದೆ. ಗೊತ್ತಿರೋದನ್ನೇ ಎಲ್ಲರಿಗೂ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಕಳೆದ ಒಂದೂವರೆ ವಾರದಿಂದ, ಆಲ್ಮೋಸ್ಟ್ 2 ವಾರದಿಂದ ನಡೀತಾ ಇರೋಂಥದ್ದು ಇದು. ವೆಡ್ಡಿಂಗು ಪೋಸ್ಟ್ಪೋನ್ ಆಗಿದ್ದು, ಆ್ಯಂಡ್ ಇನ್ನೂ ಅದ್ರ ರಿಲೇಟೆಡ್ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ದಂಥ ರೂಮರ್ಸ್ಗಳು, ಚೀಟ್ ಮಾಡಿದ್ದಾರೆ, ಅದು ಇದು ಅಂತ. ಅವ್ರ ತಮ್ಮ ಬೇರೆ ರಿಯಾಕ್ಟ್ ಮಾಡಿದ್ದಾರೆ, ಬ್ರದರ್ ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿರೋಂಥ ರೂಮರ್ಸ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಇದು ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಮಧ್ಯ ಅಂತ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ಯಾವಾಗ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಜೊತೆಗೆ ಇವರು ರಿಂಗ್ ಬೇರೆ ಹಾಕ್ಕೊಂಡಿಲ್ವಂತ, ಇವಾಗೆಲ್ಲೋ ರೀಸೆಂಟಾಗೆಲ್ಲೋ ಕಾಣಿಸ್ಕೊಂಡಿದ್ದಾರೆ. ಆ ರಿಂಗು ಎಂಗೇಜ್ಮೆಂಟ್ ರಿಂಗ್ ಏನಿತ್ತು ಅದು ಬಿಸಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತು ಅಂದರೆ ಒಬ್ಬಿಯಸ್ಲಿ ಡೌಟ್ಸ್ಗಳೆಲ್ಲ ಬೇರೆ ಥರ ಡೌಟ್ಸ್ಗಳೆಲ್ಲ ಅರೈಸ್ ಆಗುತ್ತೆ. ಬಟ್ ನಾವು ಅಂದ್ಕೊಳೋದೇನು ಅಂದರೆ, ಈ ಒಂದು ಟಫ್ ಟೈಮಲ್ಲಿ ಆದಷ್ಟು ರಿಕವರ್ ಆಗಿಬಿಟ್ಟು ಬೇಗ ಬರಲಿ, ಆ್ಯಂಡ್ ಮದುವೆ ನಿಂತೋಗಿದ್ದು ಆಗಲಿ ಅಂತಲೇ ಕೇಳ್ಕೊಳ್ಳೋದು. ನೋಡೋಣ, ಲಿಂಕ್ಸ್ಗಳೆಲ್ಲ ಕನೆಕ್ಟ್ ಮಾಡೋದು ಬೇಡ ಈ ಟೈಮಲ್ಲಿ, ಟಫ್ ಟೈಮಲ್ಲಿ. ಅಪ್ಡೇಟ್ ನಂಬರ್ 5, ನಮ್ಮ RCB ಕೋಚ್ ಆಗಿರೋ ಆ್ಯಂಡಿ ಫ್ಲವರ್ ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ರೀಸೆಂಟ್ ಪರ್ಫಾರ್ಮೆನ್ಸ್ ಮೇಲೆ. ಈ ಥರ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದ್ಬಿಟ್ಟು ಸುಮಾರು ದಿನಗಳೇ ಆಗಿತ್ತು, ಇನ್ಫ್ಯಾಕ್ಟ್ ವರ್ಷಗಳೇ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನ ನೋಡ್ಬಿಟ್ಟು ಜಮಾನೇ ಆಗೋ ಥರ ಫೀಲ್ ಇತ್ತು. ಸೊ ಈ ಒಂದು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಏನಿದೆ ಅದು ODIs ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಜಮಾನೇ ಆಗಿತ್ತು. ಇನ್ನು IPL ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದೋ ನಾವು, ಸೆಂಚುರಿಗಳು ಬರೋದು, ಜೊತೆಗೆ ಸಖತ್ ಪರ್ಫಾರ್ಮೆನ್ಸ್ಗಳು ಬರುವಂಥದ್ದೆಲ್ಲ ನೋಡ್ತಾ ಇದ್ದೋ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಈ ಥರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅವ್ರದ್ದು ಜಮಾನ ಆಗಿತ್ತು. ಸೊ ಇದು ನೋಡಿದ್ವಲ್ಲ, ಒಂಥರ ಖುಷಿ ಆಗ್ತಾ ಇದೆ. ನಾನು ಫುಲ್ ಮ್ಯಾಚ್ ನೋಡಿಲ್ಲ, ಬಟ್ ಆರು ಸ್ನಿಪ್ಪೆಟ್ಸ್ಗಳನ್ನ ಚಿಕ್ಕ ಬಿಟ್ಸ್ಗಳನ್ನೆಲ್ಲ ನೋಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಹೋಪ್ಫುಲಿ ವಿ ವಿಟ್ನೆಸ್ ದ ಸೇಮ್ ಫಾರ್ RCB ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ತು ಇಷ್ಟವಾಗಿರೋ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್. ಬಾಯ್.